ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತು ಏನು ನೋಡೋಣ ಅಂದರೆ ಏನು VAO ಕಟಾಪ್ ನೋಡ್ತಿದ್ದೀವಲ್ಲ, VAO 2024 ಡಿಸ್ಟ್ರಿಕ್ಟ್ ವೈಸು ಕಟಾಪ್ನ ನೋಡ್ತಿದ್ವಿ. ಓಕೆನಾ. ನೋಡಿ, ಆಲ್ರೆಡಿ ಒಂದು 20 ಜಿಲ್ಲೆದು ಕಟಾಪ್ನ ಹೇಳಿದ್ದೀನಿ. ಇವತ್ತು ಯಾವುದಂದರೆ ನೋಡಿ, ಚಿತ್ರದುರ್ಗ ಮತ್ತು ಶಿವಮೊಗ್ಗ ಜಿಲ್ಲೆದು ಕಟಾಪ್ ನೋಡೋಣ. ನೋಡಿ, ಇದು ಏನು VAO 500 ನೋಟಿಫಿಕೇಷನ್ ಆಗುತ್ತಂತ ಹೇಳಿದಾರಲ್ಲ, 500 ಹುದ್ದೆಗಳದ್ದು. ಓಕೆನಾ. ಸೊ ಇದಕ್ಕೆ ನಿಮಗೆ ಯಾವ ಜಿಲ್ಲೆನ ಆಯ್ಕೆ ಮಾಡಬೇಕಂತೇಳಿ ಈ ಕಟಾಪ್ ಮೇಲೆ ಗೊತ್ತಾಗುತ್ತೆ. ಸೊ ನೋಡಿ, ನಿಮ್ಮ ಕ್ಯಾಟಗರಿಗೆ ಯಾವ ಜಿಲ್ಲೆಯಲ್ಲಿ ಕಡಿಮೆ ಕಟಾಪ್ ನಿಂತಿದೆ ಮತ್ತು ಯಾವ ಜಿಲ್ಲೆಯಲ್ಲಿ ಹೈಯೆಸ್ಟ್ ಕಟಾಪ್ ನಿಂತಿದೆ ಅಂತೇಳಿ ಎಲ್ಲನೂ ಗೊತ್ತಾಗಬೇಕಂದ್ರೆ ಈ ಕಟಾಪ್ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ನೋಡಿ, VAO ರಿಲೇಟೆಡ್ ಏನೆಲ್ಲ ವಿಡಿಯೋಸ್ ಬೇಕಲ್ಲ ಅದರದ್ದೆಲ್ಲನೂ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಏನಂದರೆ ನೋಡಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ DVದು ಮಾಡಿದ್ದೀನಿ. ಅದರ ಜೊತೆಗೆ ನೋಡಿ, VAO ಪ್ರಮೋಷನ್ ಮಾಡಿದ್ದೀನಿ ಮತ್ತು VAO ಸ್ಯಾಲ್ರಿ ಎಷ್ಟಿರುತ್ತೆ ಅದರದ್ದೆಲ್ಲನೂ ಮಾಡಿದ್ದೀನಿ. ನೋಡಿ, ಅದನ್ನೆಲ್ಲ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಅದರ ಜೊತೆಗೆ ನೋಡಿ, ತುಂಬ ಇಂಪಾರ್ಟೆಂಟ್ ಏನಂದರೆ ಲಾಸ್ಟ್ ಇಯರು ಯಾವ ಜಿಲ್ಲೆಗೆ ಎಷ್ಟು ಅಪ್ಲಿಕೇಶನ್ಸ್ ಬಂದಿತ್ತು, ಅರ್ಜಿಗಳು ಹಾಕಿದ್ರಲ್ಲ, ಸೊ ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಏನು 2024ರಲ್ಲಿ ನೋಟಿಫಿಕೇಷನ್ ಆಗಿತ್ತಲ್ಲ 1000 ಹುದ್ದೆಗಳದು, ಆ ಟೈಮಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ಅದು VAO ಎಕ್ಸಾಮ್ ಆಗಿರೋದು. ಸೊ ಅದರ ಸಲುವಾಗಿ ಯಾವ ಜಿಲ್ಲೆಗೆ ಎಷ್ಟು ಅಪ್ಲಿಕೇಶನ್ಸ್ ಬರುತ್ತಂತನೂ ಗೊತ್ತಿರಲಿಲ್ಲ. ಸೊ ನಿಮಗೆ ಇದೊಂದು ಹೆಲ್ಪ್ ಆಗುತ್ತೆ. ಲಾಸ್ಟ್ ಇಯರು ಎಷ್ಟು ಅರ್ಜಿಗಳು ಬಂದಿದ್ದು ಮತ್ತು ಯಾವ ಜಿಲ್ಲೆಗೆ ಎಷ್ಟು ಕಟಾಫ್ ನಿಂತಿತ್ತು ಅದು ಎಲ್ಲನೂ ಗೊತ್ತಾದರೆ ನೋಡಿ, ನೀವು ಈ ವರ್ಷ ಅಪ್ಲೈ ಮಾಡುವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಕಟಾಫ್ ವಿಡಿಯೋಸ್ನ ಮಾಡ್ತಿದ್ದೀನಿ. ಇವತ್ತು ನೋಡಿ, ಚಿತ್ರದುರ್ಗ ನೋಡೋಣ ಮತ್ತು ಶಿವಮೊಗ್ಗ ಡಿಸ್ಟಿಕ್ದು ನೋಡೋಣ. ಓಕೆನಾ. ಚಿತ್ರದುರ್ಗ ನೋಡಿ, 32 ಹುದ್ದೆಗಳಿತ್ತು ಅಲ್ಲಿ ಟೋಟಲ್ಲು. ನೋಡಿ, ನಾನು ಆಲ್ಮೋಸ್ಟ್ ಎಲ್ಲ ಜಿಲ್ಲೆದು ಕಟಾಫ್ ಮಾಡ್ತಿದ್ದೀನಿ. ನೋಡಿ, ನಾ ಇಲ್ಲಿವರೆಗೂ ಮಾಡಿರೋ ಡಿಸ್ಟಿಕಲ್ಲಿ ಇದೇ ಜಿಲ್ಲೆದು ಕಡಿಮೆ ಕಟಾಫ್ ಅನಿಸುತ್ತೆ. ಓಕೆನಾ. ಚಿತ್ರದುರ್ಗದ ಏನಿದೆ ಅಲ್ಲ, ಇದೇ ಕಡಿಮೆ ಕಟಾಫ್ ಇದೆ. ನೋಡಿ, ಇಲ್ಲಿ GM ಎಷ್ಟಿದೆ ಅಂದರೆ GM ಅದರು 119.75ಗೆ ಕಟಾಫ್ ನಿಂತಿರೋದು. ತುಂಬ ಕಡಿಮೆ ಕಟಾಫ್ ನಿಂತಿದೆ. GM ರೂರಲ್ ನೋಡಿ 122.5ಗೆ ಕಟಾಫ್ ನಿಂತಿರೋದು, ಕಡಿಮೆ ಕಟಾಫ್ ನಿಂತಿದೆ. GM ಕನ್ನಡ ಸ್ವಲ್ಪ ಜಾಸ್ತಿ ನಿಂತಿದೆ. ನೋಡಿ, GM ಕನ್ನಡ ಮೀಡಿಯಮ್ ಇದ್ದರೆ 132.25ಗೆ ಕಟಾಫ್ ನಿಂತಿರೋದು. ನೋಡಿ, 3A ಅದರಲ್ಲಿ 113.75ಗೆ ನಿಂತಿದೆ. ತುಂಬ ಕಡಿಮೆ ಕಟಾಫ್ ನಿಂತಿರೋದು 3A ಅದರ್ಗೆ. ಅದು ಆದಮೇಲೆ ನೋಡಿ, 3B ಅದರ್ಗೆ 120 ನಿಂತಿದೆ. ನೆಕ್ಸ್ಟ್ 2A ಅದರನ್ನು ನೋಡಿ 120ಗೆ ನಿಂತಿರೋದು. ನೆಕ್ಸ್ಟ್ 2A ರೂರಲ್ ನೋಡಿ 121.25ಗೆ ಕಟಾಫ್ ನಿಂತಿರೋದು. ನೆಕ್ಸ್ಟ್ ನೋಡಿ, 2B ಅದರು 112.5ಗೆ ಕಟಾಫ್ ನಿಂತಿರೋದು, ತುಂಬ ಕಡಿಮೆ ಕಟಾಫ್ ನಿಂತಿದೆ. ನೆಕ್ಸ್ಟ್ ಕ್ಯಾಟಗರಿ 1 ಅದರ್ ನೋಡಿ 116.5ಗೆ ಕಟಾಫ್ ನಿಂತಿರೋದು. SC ಅದರ್ ನೋಡಿ ಸ್ವಲ್ಪ ಜಾಸ್ತಿ ಇದೆ. ಬೇರೆ ಕಂಪೇರ್ ಮಾಡಿದ್ರೆ SCನೇ ಸ್ವಲ್ಪ ಜಾಸ್ತಿ ಅನ್ನಿಸ್ತು. SC ಮತ್ತು STನೇ. ಓಕೆನಾ. SC ಅದರ್ ನೋಡಿ 118.75, SC ರೂರಲ್ ನೋಡಿ 119.75ಗೆ ಕಟಾಫ್ ನಿಂತಿರೋದು. ST ಅದರ್ ನೋಡಿ 120.5ಗೆ. ಓಕೆನಾ. ನೆಕ್ಸ್ಟ್ ST ರೂರಲ್ ನೋಡಿ 123ಗೆ ಕಟಾಫ್ ನಿಂತಿರೋದು. ನೆಕ್ಸ್ಟ್ ವುಮೆನ್ GM ನೋಡಿ 111.25ಗೆ ಕಟಾಫ್ ನಿಂತಿರೋದು. ಓಕೆನಾ. ನೆಕ್ಸ್ಟ್ ನೋಡಿ, ನಿಮ್ಮದು ಕ್ಯಾಟಗರಿಯಲ್ಲಿ ವುಮೆನ್ ಇದ್ದರೆ ಇನ್ನೂ ಕಡಿಮೆ ಕಟಾಫ್ ನಿಂತಿದೆ. 108 105ವರೆಗೂ ನಿಂತಿದೆ. ಅದರ ಜೊತೆಗೆ ನೋಡಿ, PH ಇದ್ದರೆ ಮತ್ತು ಎಕ್ಸ್ ಆರ್ಮಿ ಇದ್ದರೆ, ಓಕೆನಾ, ಇವಕ್ಕೆಲ್ಲನೂ ಏನು ಕಟಾಫ್ ತುಂಬ ಕಡಿಮೆ ನಿಂತಿದೆ. 80ವರೆಗೂ ಆಗಿದೆ. ಓಕೆನಾ. ಎಲ್ಲ ಕ್ಯಾಟಗರಿದು ಕಟಾಫ್ ಕಡಿಮೆ ನಿಂತಿದೆ ನೋಡಿ. ನೆಕ್ಸ್ಟ್ ನೋಡಿ, ಶಿವಮೊಗ್ಗ ಡಿಸ್ಟಿಕ್ದು ನೋಡಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡಿ ಸ್ವಲ್ಪ ಕಟಾಫ್ ಜಾಸ್ತಿ ಇದೆ. GM ಅದರ್ ನೋಡಿ 134.5ಗೆ ನಿಂತಿರೋದು. GM ರೂರಲ್ ನೋಡಿ ಇಲ್ಲಿ ಜಾಸ್ತಿ ಇದೆ, 150ಗೆ ನಿಂತಿರೋದು. ನೆಕ್ಸ್ಟ್ GM ಕನ್ನಡ ಮೀಡಿಯಮ್ ನೋಡಿ 132.25ಗೆ ಕಟಾಫ್ ನಿಂತಿರೋದು. ಓಕೆನಾ. ನೆಕ್ಸ್ಟು 3A ಅದರ್ ನೋಡಿ ಕಡಿಮೆ ಇದೆ, 116. ನೆಕ್ಸ್ಟ್ 3B ಅದರ್ ನೋಡಿ 131ಗೆ ನಿಂತಿರೋದು. ನೆಕ್ಸ್ಟ್ 3B ರೂರಲ್ ನೋಡಿ 128.5ಗೆ ಕಟಾಫ್ ನಿಂತಿರೋದು. ಓಕೆನಾ. ನೆಕ್ಸ್ಟು 2A ಅದರ್ ನೋಡಿ 125.25ಗೆ ಕಟಾಫ್ ನಿಂತಿರೋದು. ನೋಡಿ, ನೀವು 125ಇಂದ 130ವರೆಗೂ ಸ್ಕೋರ್ ಮಾಡಿದ್ರೆ ಯಾವ ಜಿಲ್ಲೆಯಲ್ಲಿ ಆದ್ರೂ VAO ಸೆಲೆಕ್ಟ್ ಆಗ್ಬೋದು. ಸೊ ಅದರ ಸಲುವಾಗಿ ಹೇಳ್ತಿರೋದು, ಏನು ಸ್ಟಡಿ ಮಾಡ್ತಿದ್ದೀರಲ್ಲ ಗ್ರೂಪ್ C ಸಿಲೆಬಸ್ಸು ಅದು ಕಂಪ್ಲೀಟಾಗಿ ಮಾಡಿಕೊಂಡು ಕಂಟಿನ್ಯೂ ಸ್ಟಡಿ ಮಾಡಿ. ಓಕೆನಾ. ನೆಕ್ಸ್ಟ್ ನೋಡಿ, 2A ರೂರಲ್ ನೋಡಿ 128.5ಗೆ ಕಟಾಫ್ ನಿಂತಿರೋದು. ನೆಕ್ಸ್ಟ್ 2B ಅದರ್ ನೋಡಿ 110.5ಗೆ ಕಟಾಫ್ ನಿಂತಿದೆ. 2B ಅದರ ಕಡಿಮೆ ಇದೆ ನೋಡಿ. ನೆಕ್ಸ್ಟ್ 2B ರೂರಲ್ ನೋಡಿ 125.75ಗೆ ನಿಂತಿರೋದು. ನೆಕ್ಸ್ಟ್ ಕ್ಯಾಟಗರಿ 1ಅಲ್ಲಿ ಅದರ್ ನೋಡಿ 121.25ಗೆ ಕಟಾಫ್ ನಿಂತಿದೆ. ಓಕೆನಾ. ನೆಕ್ಸ್ಟ್ ನೋಡಿ, ಕ್ಯಾಟಗರಿ 1 ನೋಡಿ ರೂರಲ್ಲು 120.5ಗೆ ಕಟಾಫ್ ನಿಂತಿರೋದು. ಓಕೆನಾ. ನೆಕ್ಸ್ಟ್ ನೋಡಿ, SC ಅದರ್ ನೋಡಿ 117.5ಗೆ ಕಟಾಫ್ ನಿಂತಿದೆ. ನೆಕ್ಸ್ಟ್ SC ರೂರಲ್ ನೋಡಿ 124.75ಗೆ ಕಟಾಫ್ ನಿಂತಿದೆ. ಓಕೆನಾ. ನೆಕ್ಸ್ಟ್ ನೋಡಿ, ST ಅದರ್ ನೋಡಿ 118.5ಗೆ ಕಟಾಫ್ ನಿಂತಿರೋದು. ನೆಕ್ಸ್ಟ್ ST ರೂರಲ್ ನೋಡಿ 116ಗೆ ಆಗಿದೆ. ಓಕೆನಾ.
ನೆಕ್ಸ್ಟ್ ವುಮೆನಲ್ಲಿ ಜಿ ಎಮ್ ಇದ್ರೆ ನೋಡಿ ಜಾಸ್ತಿ ಇದೆ, 136.5ಗೆ ಕಟ್ ಆಫ್ ನಿಂತಿದೆ. ನಿಮ್ದು ಇನ್ ಕೇಸ್ ವುಮೆನ್ ಕ್ಯಾಟಗರಿ 2A ಕ್ಯಾಟಗರಿ 1 SC ST ಈ ಥರ ಇದ್ದರೆ ಕಡಿಮೆ ಇದೆ, 112 115 120ವರೆಗೂ ಆಗಿದೆ. ಓಕೆನಾ. ನಿಮ್ಮದು PH ಇದ್ದರೆ 90+ ಎಲ್ಲ ಆಗಿದೆ ನೋಡಿ, PH ಎಕ್ಸ್ ಆರ್ಮಿ. ಓಕೆನಾ. ಇವೆಲ್ಲ ರಿಸರ್ವೇಷನ್ ಇದ್ದರೆ 90+ ಆದವ್ರಿಗೆಲ್ಲ ಆಗಿದೆ. ಬಟ್ ಚಿತ್ರದುರ್ಗ ಕಂಪೇರ್ ಮಾಡಿದ್ರೆ ಶಿವಮೊಗ್ಗದಲ್ಲಿ ಸ್ವಲ್ಪ ಜಾಸ್ತಿ ಕಟ್ ಆಫ್ ನಿಂತಿರೋದು ನೋಡಿ. ಚಿತ್ರದುರ್ಗದಲ್ಲಿ ಕಡಿಮೆ ಇದೆ, ಮತ್ತು ಇದೇ ವರ್ಷ ಕಡಿಮೆ ನಿಲ್ಲುತ್ತಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಕಡಿಮೆ ಕಟ್ ಆಫ್ ಇದೆ ಅಂತೇಳಿ ತುಂಬ ಜನ ಅಪ್ಲಿಕೇಶನ್ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾ ಅದರ ಸಲುವಾಗಿ ಹೇಳಿದ್ದೀನಿ, ಎಷ್ಟು ಪೋಸ್ಟ್ಗಳಿದಾವೆ ಅಂತೇಳಿ ನೋಡಿ ಅಪ್ಲಿಕೇಶನ್ ಹಾಕಬಾರ್ದು. ಓಕೆನಾ. ಬೇಕಿದ್ರೆ ನೀವು ಪ್ರೀವಿಯಸ್ ಇಯರ್ ಅನಲೈಸ್ ಮಾಡ್ಬೋದು, ಯಾವ ಡಿಸ್ಟಿಕಲ್ಲಿ ಪೋಸ್ಟ್ಗಳು ಜಾಸ್ತಿ ಇತ್ತಲ್ಲ ಅಲ್ಲೇ ಕಟ್ ಆಫ್ ನಿಂತಿರೋದು ನೋಡಿ. ಪೋಸ್ಟ್ಗಳು ಕಡಿಮೆ ಇದ್ದಲ್ಲಿನೇ ಕಟ್ ಆಫ್ ಕಡಿಮೆ ಬಂದಿದೆ, ಯಾಕಂದರೆ ಅಪ್ಲಿಕೇಶನ್ ಕಡಿಮೆ ಹೋಗಿದೆ. ಸೊ ಅದನ್ನೆಲ್ಲ ಅನಲೈಸ್ ಮಾಡಿ ಯಾವ ಡಿಸ್ಟಿಕಲ್ಲಿ ನಿಮ್ಮದು ಕ್ಯಾಟಗರಿದು ಕಡಿಮೆ ಕಟ್ ಆಫ್ ಇದೆ ಅದನ್ನೆಲ್ಲ ನೋಡಿಕೊಂಡು ಈ ವರ್ಷ ಏನಾಗ್ಬೋದು, ಯಾಕಂದರೆ ಕಡಿಮೆ ಕಟ್ ಆಫ್ ಬಂದಿದೆ ಅಂತೇಳಿ ತುಂಬ ಜನ ಅಲ್ಲಿ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ಅನಲೈಸ್ ಮಾಡಿಕೊಂಡು ಏನು 500 ಹುದ್ದೆದು ನೋಟಿಫಿಕೇಷನ್ ಆಗುತ್ತಂತ ಇದೆಯಲ್ಲ, ಸೊ ಇದು ಆಲ್ಮೋಸ್ಟು ಏಪ್ರಿಲಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ನೋಡಿ. 30 ದಿನದಲ್ಲಿ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇಂಟರ್ನಲ್ ರಿಸರ್ವೇಷನ್ ಇದು ಮತ್ತೆ ಇಶ್ಯೂ ಸ್ವಲ್ಪ ನಡೀತಾ ಇದೆ. ಓಕೆನಾ. ಅದು ಏನಾಗುತ್ತಂತ ನೋಡೋಣ. ನೋಟಿಫಿಕೇಷನ್ ಸ್ಟಾರ್ಟ್ ಆದವು ಅಂದರೆ ಆಲ್ಮೋಸ್ಟ್ ಏಪ್ರಿಲಲ್ಲಿ VAO ನೋಟಿಫಿಕೇಷನ್ ಆಗುತ್ತೆ. ಓಕೆನಾ. ಅದ್ರದ್ದು ಏನಿದೆಯಲ್ಲ ಎಲ್ಲ ಪ್ರೊಸೆಸ್ಸು ಮಾಡ್ತಿದ್ದಾರೆ. 500 ಹುದ್ದೆಗಳದೊಂದು ನೋಟಿಫಿಕೇಷನ್ ಆಗುತ್ತೆ. ಓಕೆನಾ. ನೆಕ್ಸ್ಟು ಯಾವ ಜಿಲ್ಲೆದು ಕಟ್ ಆಫ್ ಬೇಕಂತೇಳಿ ಕಮೆಂಟ್ ಮಾಡಿ, ಆ ಜಿಲ್ಲೆದು ಕಟ್ ಆಫ್ ಮಾಡೋಣ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.